ಈ ಅರ್ಜಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡುವುದು ಅಥವಾ ಅದು ತಪ್ಪು ಎಂದು ತಿಳಿದಿದ್ದರೂ ನಂಬಿದ್ದರೂ ಅಥವಾ ಸತ್ಯವೆಂದು ನಂಬಿದ್ದರೂ ಅಂತಹ ಹೇಳಿಕೆ ನೀಡುವುದು ಪ್ರಾತಿನಿಧ್ಯ ಕಾಯ್ದೆ RPA ಆ್ಯಕ್ಟ್ 1950 ಕಲಂ ಇದು ಕಾಯ್ದೆ 43 ಕಲಂ 31 ಅಡಿಯಲ್ಲಿ 1 ವರ್ಷದವರೆಗೆ ಶಿಕ್ಷೆ ಅಥವಾ ದಂಡ ಅಥವಾ ಎರಡೂ ವಿಧಿಸಬಹುದಾದಂಥ ಒಂದು ಪ್ರಮೇಯ ಇರತಕ್ಕಂಥದ್ದು. ಇಲ್ಲೇ ಸ್ಪೆಸಿಫೈ ಮಾಡಿದ್ದಾರೆ ಎಲ್ಲ ಎಲ್ಲ ಇವರಿಗೂ ಕೂಡ. ಹಾಗಾಗಿ ಒಂದು ಕಡೆ ಅವರು ಎನ್ರೋಲ್ ಮಾಡ್ಕೋಬೇಕಾಗಿರುತ್ತೆ, ಎರಡು ಕಡೆ ಈಗ ಇಲ್ಲೊಂದಿದೆ ಅಲ್ಲೊಂದಿದೆ. ಆ ಸ್ಪೆಸಿಫಿಸಿಟಿ ಇದ್ದಾಗ ಇದನ್ನು ಸ್ಪೆಸಿಫಿಕ್ ಆಗಿ ನಾರ್ಮಲಿ ಈಗ ಫಾರ್ಮ್ ತಗೊಂಡಾಗ ಮತದಾರರ ಪಟ್ಟಿಯಲ್ಲಿ 2 ಕಡೆ ಹೆಸರಿದ್ದರೆ ಜೈಲು ಶಿಕ್ಷೆ ಎಚ್ಚರಿಕೆ. ಗೌರಿಬಿದನೂರು ತಹಶೀಲ್ದಾರ್ ಅರವಿಂದ್ ಕೆಎಂ. ಗೌರಿಬಿದನೂರು ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಸುಳ್ಳು ಮಾಹಿತಿ ನೀಡುವುದು ಅಥವಾ 2-3 ಕಡೆ ಹೆಸರು ಹೊಂದಿರುವುದು ಕಾನೂನುಬಾಹಿರವಾಗಿದ್ದು ಇಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೌರಿಬಿದನೂರು ತಹಶೀಲ್ದಾರ್ ಅರವಿಂದ್ ಕೆಎಂ ಸಾರ್ವಜನಿಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಆಯೋಜಿಸಲಾಗಿದ್ದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡರು. ಕಾನೂನು ಕ್ರಮ ಮತ್ತು ಶಿಕ್ಷೆಯ ಎಚ್ಚರಿಕೆ. ಕಾನೂನು ಉಲ್ಲಂಘನೆ. ಘೋಷಣೆಯಲ್ಲಿ ತಪ್ಪು ಮಾಹಿತಿ ನೀಡುವುದು ಅಥವಾ ಸುಳ್ಳು ಎಂದು ತಿಳಿದಿದ್ದರೂ ಸತ್ಯವೆಂದು ಬಿಂಬಿಸಿ ಹೇಳಿಕೆ ನೀಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಶಿಕ್ಷೆಯ ಪ್ರಮಾಣ. ಪ್ರಜಾಪ್ರತಿನಿಧ್ಯ ಕಾಯ್ದೆ 1950 1950 43ನೇ ಕಾಯ್ದೆ ಕಲಂ 31 ಅಡಿಯಲ್ಲಿ ಇಂತಹ ತಪ್ಪುಗಳಿಗೆ 1 ವರ್ಷದವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ದಂಡದ ಜೊತೆಗೆ ಜೈಲು ಶಿಕ್ಷೆ ಎರಡನ್ನೂ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಒಂದೇ ಕಡೆ ಹೆಸರಿರಲಿ. ಸಾರ್ವಜನಿಕರು 2 ಅಥವಾ 3 ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹೊಂದಿದ್ದರೆ ಈಗಲೇ ಎಚ್ಚೆತ್ತುಕೊಂಡು ಕೇವಲ 1 ಕಡೆ ಮಾತ್ರ ಹೆಸರನ್ನು ಉಳಿಸಿಕೊಂಡು ಉಳಿದ ಕಡೆ ರದ್ದುಪಡಿಸಿಕೊಳ್ಳಬೇಕು. ಬಿಎಲ್ಒಗಳಿಗೆ ಸಹಕರಿಸಿ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ಬಿಎಲ್ಒ ಯಾವುದೇ ತಪ್ಪು ಮಾಹಿತಿ ನೀಡದೆ ಕೇವಲ ಸರಿಯಾದ ಮಾಹಿತಿಯನ್ನಷ್ಟೇ ಒದಗಿಸಬೇಕು ಎಂದು ತಿಳಿಸಿದರು. ತಾಲೂಕಿನಲ್ಲಿ ಎಸ್ಐಆರ್ ಸರ್ ಪ್ರಗತಿ ಪರಿಶೀಲನೆ. ತಾಲೂಕಿನಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿಯ ಕುರಿತು ತಹಶೀಲ್ದಾರರು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದರು. ವಿವರ. ಪ್ರಗತಿಯ ವಿವರ. ಒಟ್ಟು ಪೂರ್ಣಗೊಂಡ ಪ್ರಗತಿ 77%. ಜುಲೈ 18 ಶನಿವಾರದ ಅಂಕಿಅಂಶದಂತೆ ಬಾಕಿ ಉಳಿದಿರುವ ಪ್ರಕ್ರಿಯೆ 23% ಮಾತ್ರ. ಪ್ರಕ್ರಿಯೆ ಮುಗಿಸಿದ ಮತದಾರರು 1,65,000. ನಾಗರಿಕರು. ಮನವಿ. ಇನ್ನುಳಿದ 23% ಮತದಾರರು ತಕ್ಷಣವೇ ತಮ್ಮ ಮಾಹಿತಿಯನ್ನು ನೀಡಿ ಬಿಎಲ್ಒಗಳಿಗೆ ಸಹಕರಿಸುವ ಮೂಲಕ ತಮ್ಮ ಮತದಾನದ ಹಕ್ಕನ್ನು ಭದ್ರಪಡಿಸಿಕೊಳ್ಳಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಅಧಿಕಾರಿಗಳ ಉಪಸ್ಥಿತಿ. ಈ ಮಹತ್ವದ ಮಾಧ್ಯಮ ಗೋಷ್ಠಿಯಲ್ಲಿ ಎಸ್ಐಆರ್ ಹಿರಿಯ ಅಧಿಕಾರಿಗಳಾದ ಶಿವಲಿಂಗಯ್ಯ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿಕೆ ಹೊನ್ನಯ್ಯ, ನಗರಸಭಾ ಆಯುಕ್ತರಾದ ಕೆಜಿ ರಮೇಶ್ ಹಾಗೂ ಎಸ್ಐಆರ್ ಯೋಜನೆಯ ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದು ಸಾರ್ವಜನಿಕರಿಗೆ ಅಗತ್ಯ ಮಾಹಿತಿ ನೀಡಿದರು. ಆರ್ಆರ್ಎಸ್ ನ್ಯೂಸ್, ಗೌರಿಬಿದನೂರು. ಅದೇ ಒಂದು ನಾರ್ಮಲಿ ಏನಾಗ್ತಾ ಇದೆ, ಈಗ ಇರುವಂತ ಮತದಾರರ ಈಗ 20 ವರ್ಷದ ನಂತರ ಇದು SIR ಆಗ್ತಾ ಇದೆ. ಇದರಲ್ಲಿ ಏನಾಗ್ತಾ ಇದೆ, 2-3 ಕಡೆ ಮತದಾರರ ಪಟ್ಟಿಯಲ್ಲಿರುವಂತ ಅವಕಾಶಗಳು ಇದೆ. ಯಾಕಂದ್ರೆ ಇಲ್ಲಿರ್ತದೆ, ಬೆಂಗಳೂರಿರ್ತದೆ, ಪಕ್ಕದ ರಾಜ್ಯದಲ್ಲಿ ಇರ್ಬೋದು. ಆದರೆ ಈಗ ಇದರಲ್ಲಿ ಬಹಳಷ್ಟು ಒಂದು ಚುನಾವಣಾ ಆಯೋಗ ಟೆಕ್ನಾಲಜಿ ಮುಖಾಂತರ ಇದನ್ನ ಮ್ಯಾಪಿಂಗ್ ಮಾಡ್ತಾ ಇರೋದ್ರಿಂದ ಒಂದು ಕಡೆ ಮಾತ್ರ ಇದನ್ನ ಮತದಾರ ಪಟ್ಟಿಯನ್ನ ಎನ್ಯುಮರೇಷನ್ ಫಾರ್ಮ್ನ ಮತದಾರ ಕೊಡಬೇಕು. ಕಂಡೀಷನ್ಸ್ ಕೂಡ ಕ್ಲಿಯರ್ ಆಗಿದೆ. ನಂತರ ಅವರು ಕೊಟ್ಟರೂ ಕೂಡ ಫೋಟೋ ಸಿಮಿಲಾರಿಟಿನಲ್ಲಿ ಅದು ಐಡೆಂಟಿಫಿಕೇಶನ್ ಆಗಿ ಆಗ್ತದೆ. ಮುಂದುವರೆದು ಈಗ ಆಗಸ್ಟ್ 8ರವರೆಗೆ ನಮ್ದು ಫಾರ್ಮ್ಸ್ ಕೊಡೋದಕ್ಕಿದೆ. ನಂತರ ಈ ಕಡು ಮತದಾರ ಪಟ್ಟಿಯನ್ನ ಒಂದು ವಾರದ ನಂತರ ಪ್ರಕಟ ಮಾಡ್ತೀವಿ. ಆ ಮತದಾರ ಟೈಮ್ನಲ್ಲಿ ನಮಗೆ ನೋಟಿಸ್ ಬೋರ್ಡ್ನಲ್ಲಿ ಅನಾಮಲೀಸ್ ಇದೆ ಅದಕ್ಕೆಲ್ಲ ಕೂಡ ಉತ್ತರವನ್ನು ಕೊಡಬಹುದು ಅಂತ ಹೇಳ್ತಾ ಮುಂದುವರೆದು ನೆಕ್ಸ್ಟ್ ಏನಾಗ್ತದೆ, ASDDO ಗೆ ಮತ್ತು ಅನಾಮಲೀಸ್ ಕೂಡ ಈಗ ತಮಗೆಲ್ಲ ಹೇಳಿರ್ಬೋದು. ಈಗ ಅವಲೇ ರಾಜಕೀಯ ಪಕ್ಷ ಹೇಳಿದ್ರೆ ಅದ್ರ ಬಗ್ಗೆ ಯಾವ್ದು ಆತಂಕ ಬೇಡ. ASDDO ನಲ್ಲಿ ಒಂದಾಯ್ತು, ಮತ್ತು ಅನಾಮಲಿ ರೆಡ್, ಯೆಲ್ಲೋ ಮತ್ತೆ ಗ್ರೀನ್ ಬರ್ತಾ ಇದೆ. ಅದ್ರ ಬಗ್ಗೆ ಆತಂಕ. ಯಾಕಂದ್ರೆ 2002ಕ್ಕೆ ಅದು ಮ್ಯಾಚ್ ಮಾಡ್ತಾ ಇರೋದ್ರಿಂದ ಮೆಜಾರಿಟಿ ನಮಗೆ ಅವ್ರ ತಂದೆ ಹೆಸರು, ತಾಯಿ ಹೆಸರು, ಅವರ ಹೆಸರಿನಲ್ಲಿ ವ್ಯತ್ಯಾಸ ಇದೆ, ಅನಾಮಲಿ ಬರ್ತಾ. ಅದಕ್ಕೆ ಯಾವ ಆತಂಕ ಬೇಡ. ಬಹಳ ಸುಸೂತ್ರವಾಗಿ ನಡೀತಾ ಇದೆ. ತಮ್ಮ ಸಹಕಾರವನ್ನು ಕೋರ್ತಾ ಈಗ ಅದನ್ನ ಎಲ್ಲ ಸಾರ್ವಜನಿಕರಿಗೆ ತಾವು ಪತ್ರಿಕೆ ಮೂಲಕ ತಿಳಿಸಬೇಕಾಗಿ ಕೋರ್ಕೊಂತೇನೆ.
ಮೇಲೆ ಉಲ್ಲೇಖಿಸಿರುವ ಮತದಾರರಾದ ನಾನು, ನನ್ನ ಕುಟುಂಬ ಸದಸ್ಯರು ಯಾವುದೇ ಇತರ ದೇಶದ ಪೌರತ್ವವನ್ನು ಪಡೆದಿರುವುದಿಲ್ಲ. 1. ಎರಡನೇದು, ನಾನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದು, ಮೇಲ್ಕಂಡ ಹೆಸರು ಹೊಂದಿರುವ ನಾನು, ನನ್ನ ಕುಟುಂಬ ಸದಸ್ಯರ ಹೆಸರು ಯಾವುದೇ ಇತರ ವಿಧಾನಸಭಾ ಕ್ಷೇತ್ರ, ಸಂಸದೀಯ ಕ್ಷೇತ್ರ ಮತದಾರ ಪಟ್ಟಿಯಲ್ಲಿ ಸೇರಿರುವುದಿಲ್ಲ. 3. ಕೊಡ್ತಿದ್ದಾರೆ ಒಂದು ಕಡೆ ಫಾರ್ಮ್ ಕಲೆಕ್ಟ್ ಮಾಡೋದಕ್ಕೆ ಮತ್ತು ಡಿಜಿಟೈಸ್ ಮಾಡೋದಕ್ಕೆ ನಾವು ಇನ್ನೂ ಹೆಚ್ಚು ಅವರಿಗೆ ತಿಳುವಳಿಕೆಯನ್ನು ಖಂಡಿತ ಮಾಡ್ತೀವಿ. ಕೆಲವರಿಗೆ SIR ಬಗ್ಗೆ ಮಾಹಿತಿ ಇದೆ,